ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಳದಲ್ಲಿ ನವೆಂಬರ್ 26ರಿಂದ ಡಿಸೆಂಬರ್ 12ರವರೆಗೆ ವಾರ್ಷಿಕ ಚಂಪಾಷಷ್ಠಿ ಮಹೋತ್ಸವ ನಡೆಯಲಿದ್ದು, ಈ ಪೈಕಿ ಮುಖ್ಯ ರಥೋತ್ಸವಗಳು ಡಿಸೆಂಬರ್ 5ರಿಂದ ಡಿಸೆಂಬರ್ 7ರವರೆಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಪೂರ್ವ ಸಿದ್ಧತೆಗಳ ಬಗ್ಗೆ ಇಲಾಖಾ ಅಧಿಕಾರಿಗಳ ಹಾಗೂ ಸಾರ್ವಜನಿಕರ ಸಭೆ ನಡೆಯಿತು. ಶಾಸಕಿ ಭಾಗೀರಥಿ ಮುರಳ್ಯ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಾಧಿಕಾರಿ ಮತ್ತು ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಉಪಸ್ಥಿತಿಯಲ್ಲಿ ಶ್ರೀದೇವರ ಜಾತ್ರೋತ್ಸವ ಮತ್ತು ಸಂಬಂಧಿತ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸುವ ಕುರಿತಾಗಿ ಚರ್ಚಿಸಿ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಚಂಪಾಷಷ್ಠಿ ಮಹೋತ್ಸವ ಪ್ರಯುಕ್ತ ಜಿಲ್ಲೆಯ ನಾನಾ ಭಾಗಗಳಿಂದ ಹೆಚ್ಚುವರಿ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಕುರಿತು ಹಾಗೂ ಸೂಕ್ತ ಕಡೆಗಳಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆಯ ಬಗ್ಗೆ ಹಾಗೂ ಖಾಸಗಿ ವಾಹನಗಳು ಹಾಗೂ ಕೆಎಸ್ಆರ್ಟಿಸಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ, ಪೊಲೀಸ್ ಬಂದೋಬಸ್ತು ಮಾಡುವ ಬಗ್ಗೆ, ಶ್ರೀ ಕ್ಷೇತ್ರದಲ್ಲಿ ಕಾನೂನು ಹಾಗೂ ಶಿಸ್ತು ಪಾಲನೆ ಸಂಬಂಧ ಸೂಕ್ತ ಬಂದೋಬಸ್ತು ನಿರ್ವಹಣೆಯ ಕುರಿತು, ಭದ್ರತಾ ವ್ಯವಸ್ಥೆಗೆ ಆಗಮಿಸುವ ಆರಕ್ಷಕ ಸಿಬ್ಬಂದಿಗಳಿಗೆ ವಾಸ್ತವ್ಯದ ವ್ಯವಸ್ಥೆ ಕುರಿತು ಚರ್ಚಿಸಲಾಯಿತು. ಭಕ್ತಾದಿಗಳು ಬೀದಿ ಉರುಳು ಸೇವೆ ಮಾಡುವ ಸಂದರ್ಭದಲ್ಲಿ ನೂಕುನುಗ್ಗಲು ಆಗದಂತೆ ಆರಕ್ಷಕ ಮತ್ತು ಗೃಹರಕ್ಷಕ ಸಿಬ್ಬಂದಿಗಳನ್ನು ನಿಯೋಜಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ಳುವ ವಿಚಾರ ಹಾಗೂ ಮಹೋತ್ಸವದ ಸಂಬಂಧ ಚೌತಿ, ಪಂಚಮಿ ಮತ್ತು ಷಷ್ಠಿ ದಿನದಂದು ಮಧ್ಯಾಹ್ನ ಶ್ರೀ ದೇವಳದ ಹೊರಾಂಗಣದಲ್ಲಿ ಭಕ್ತಾದಿಗಳು ಸ್ವ ಇಚ್ಛೆಯಿಂದ ನಡೆಸುತ್ತಿರುವ ಎಡೆಸ್ನಾನಕ್ಕೆ ಅವಕಾಶ ನೀಡುವ ವಿಚಾರ, ಬ್ರಹ್ಮರಥೋತ್ಸವದ ಸೇವಾರ್ಥಿಗಳಿಗೆ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಪಾಸ್ ಹಂಚಿಕೆ ಬಗ್ಗೆ ಹಾಗೂ ರಥೋತ್ಸವ ನಡೆಯುವ ಸಂದರ್ಭದಲ್ಲಿ ಯಾವುದೇ ಅವಘಡ ಸಂಭವಿಸದಂತೆ ನೋಡಿಕೊಳ್ಳಲು ರಥದ ಸುತ್ತಲೂ ಸೂಕ್ತ ಬಂದೋಬಸ್ತು ವ್ಯವಸ್ಥೆ ಕಲ್ಪಿಸುವ ಬಗ್ಗೆಯೂ ತೀರ್ಮಾನಿಸಲಾಗಿತ್ತು. ಸಾರ್ವಜನಿಕರು, ಊರ ನಾಗರಿಕರ ಸಮಕ್ಷಮದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರ ಚರ್ಚೆಗಳು ನಡೆದು ಪೂರ್ವಭಾವಿಯಾಗಿ ಸಭೆ ನಡೆಯಿತು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 27/11ರಿಂದ 12/12ವರೆಗೆ ಚಂಪಾಷಷ್ಠಿ ಮಹೋತ್ಸವವನ್ನು ನಡೆಯಲಿಕ್ಕಿದೆ. ನಾವೇ ಕೂಡ ಎಲ್ಲರೂ ಒಂದು ತಂಡ ಥರ ಇಡೀ ಊರವರು ಕೈ ಜೋಡಿಸಿ ಮತ್ತು ಆಡಳಿತ ವತಿಯಿಂದ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ತಮಗೆಲ್ಲರಿಗೆ ಭಕ್ತಗಳಿಗೆ ಒಂದು ಆನಂದಮಯ ಅನುಭವ ಆಗಲಿ ಅಂತ ತಾವು ದಯವಿಟ್ಟು ಇಲ್ಲಿ ಬನ್ನಿ. ಇದು ನಮ್ಮ ನಂಬಿಕೆ ಮತ್ತು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಅದು ಒಂದು ಸಂಸ್ಕೃತಿಯ ಆಚರಣೆ ಇದೆ. ತಾವು ಎಲ್ಲರೂ ನಮ್ಮ ಇಡೀ ರಾಜ್ಯದಿಂದ ಮತ್ತು ಹೊರಗಿನ ರಾಜ್ಯದಿಂದ ಕೂಡ ತುಂಬ ಭಕ್ತಾದಿಗಳು ನಂಬಿಕೆ ಇಟ್ಕೊಂಡು ಬರ್ತಾರೆ. ತಾವು ಎಲ್ಲರೂ ಬನ್ನಿ, ವಿಟ್ನೆಸ್ ದಿಸ್ ಹ್ಯೂಜ್ ಇವೆಂಟ್. ಮತ್ತು ತಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಮತ್ತು ತಮಗೆ ಅಪೇಕ್ಷಿತ ತಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾರೆ. ತಮಗೆ ಇಲ್ಲಿ ಬರಲಿಕ್ಕೆ ಹೇಳಿದರೆ ನಮ್ಮ ರಾಜ್ಯದ್ದು ಅತಿ ದೊಡ್ಡ ದೇವಸ್ಥಾನದಲ್ಲಿ ಒಂದು. ಸೊ ಅದರಲ್ಲಿ ಈ ಒಂದು ಆಚರಣೆ ನಮ್ಮ ಇಡೀ ಊಟದ ಆಚರಣೆ ಮತ್ತು ನಮ್ಮ ಜಿಲ್ಲೆದ ಒಂದು ಆಚರಣೆ ಮತ್ತು ನಮ್ಮ ಜಿಲ್ಲೆದು ಮುಖ ಅಂತ ಹೇಳ್ತೀವಿ ನಾವು ಕುಕ್ಕೆ ಸುಬ್ರಹ್ಮಣ್ಯ. ಸೊ ಅದು ಒಳ್ಳೆಯ ರೀತಿಯಲ್ಲಿ ಹೇಗೆ ನಮ್ಮ ಇಮೇಜ್ ಒಂದು ಹೊರಗೆ ಹೋಗಬೇಕು ಅಂತ ಅದರಿಂದ ಎಲ್ಲ ಕಾಳಜಿ ನಮಗೆ ವಹಿಸಬೇಕಾಗುತ್ತೆ. ಅದನ್ನು ನಮಗೆ ವಹಿಸ್ತಾ ಇದ್ದೀವಿ. ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಇವು ಅವರದ್ದು ಅಧ್ಯಕ್ಷತೆ ನೇತೃತ್ವದಲ್ಲಿ ಉಪಸಮಿತಿಗಳು ಕೂಡ ರಚನೆ ಆಗಿದೆ. ಅದರಲ್ಲಿ ಸುಮಾರು ಒಂದು 21 ವಿಚಾರಗಳು ನಮ್ಮ ಇವತ್ತಿನ ಎಜೆಂಡಾದಲ್ಲಿ ನಾವು ಸೇರಿಸಿ ಮಾನ್ಯ ಶಾಸಕರಿಂದ ಮತ್ತು ಸಾರ್ವಜನಿಕರಿಂದ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೀವಿ. ಅದು ಎಲ್ಲ ನಾವೇ ನೋಟಿಂಗ್ ಮಾಡಿ ಇಟ್ಟಿದ್ದೀವಿ. ಅದನ್ನು ಎಲ್ಲ ಒಳಗೊಂಡು ಈಗ ಮುಂದಿನ ದಿವಸಗಳಲ್ಲಿ ಕೂಡಲೇ ಅದು ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವೇ ವ್ಯವಸ್ಥೆಗಳು ಮಾಡಿಕೊಡ್ತೀವಿ. ಮತ್ತು ನಮ್ಮ ಮಾಧ್ಯಮ ಮಿತ್ರರು ಕೂಡ ಸಹಕಾರವನ್ನು ನೀಡಬೇಕು. ಮತ್ತು ಹೆಚ್ಚಿನ ಪ್ರಮಾಣಕ್ಕೆ ಮೀಟಿಂಗಲ್ಲಿ ಕೂಡ ಈಗ ಒಂದು ಪಾಯಿಂಟ್ ಬಂದಿತ್ತು. ಯಾಕೆಂದರೆ ನಮ್ಮ ಜನರಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ನಮ್ಮ ಮೂಲಕ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ನಮ್ಮದು ಏನು ಬೆಳೆಪಟ್ಟಿ ಇದೆ, ಯಾವುದು ಉತ್ಸವ, ಯಾವುದು ಹಬ್ಬ, ಯಾವುದು ದಿವಸಕ್ಕೆ ಈಗ ಆಚರಣೆ ಇದೆ, ಮತ್ತು ಪಾರ್ಕಿಂಗ್ ಏನು ವ್ಯವಸ್ಥೆ, ರೋಡ್ದು ಏನು ವ್ಯವಸ್ಥೆ, ಅದು ಎಲ್ಲ ಮಾಹಿತಿ ನಮಗೆ ನಾವೇ ಮುಂಚಿತವಾಗಿ ಸಾಕಷ್ಟು ಟೈಮ್ ಇರುವಾಗಲೇ ಕೊಡ್ತೀವಿ. ತಾವು ದಯವಿಟ್ಟು ಅದನ್ನು ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸವನ್ನು ತಾವು ನಮ್ಮೊಟ್ಟಿಗೆ ಕೈ ಜೋಡಿಸಿ ಮಾಡ್ತಾರೆ ಅಂತ ತಮಗೆ ವಿನಂತಿಗಳನ್ನು ಪಡ್ಕೊಳ್ತಾರೆ. ಅಷ್ಟೇ ಒಂದು ಬಯಸ್ತೀನಿ ಸರ್. ಲಕ್ಷದೀಪ ಯಾವ ನಮ್ಮ ಯುವಕರು ಬ್ರೀಫ್ ಮಾಡ್ತಾರೆ. ಅದನ್ನು ಮುಂಚಿತವಾಗಿ ಒಂದು ಬ್ರೀಫಾಗಿ ನಾನೊಂದು ಭದ್ರತೆ ವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಹೇಳಿರ್ತೀನಿ. ಸೊ ತಮಗೆ ಇವತ್ತು ತಮ್ಮಗಳು ಕೇಳಿರ್ಬೋದು ಮೀಟಿಂಗಲ್ಲಿ. ನಾನು ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆ ಒಟ್ಟಿಗೆ ಒಮ್ಮೆ ಆಲ್ರೆಡಿ 2 ಮೀಟಿಂಗ್ ಮಾಡಾಯಿತು. ಸೊ ಅದರಲ್ಲಿ ಒಂದು ಸುಮಾರು 891 ಸಿಬ್ಬಂದಿಗಳಿಗೆ ಅವರಿಗೆ ಹಿಂದೆ ನಿಯೋಜನೆ ಮಾಡಿದರು. ಮತ್ತು ಹಿಂದಿನ ಕಳೆದ ವರ್ಷಗಳಲ್ಲಿ ಕೂಡ 130 ಹೋಮ್ಗಾರ್ಡ್ಗಳಿಗೆ ಅವರ ಕೊರತೆಯನ್ನು ಕೊಟ್ಟಿದ್ದರು. ಅದು ಅಷ್ಟೊಂದು ಅವರಿಗೆ ಆವಾಗ ಸಿಗಲಿಲ್ಲ. ಅದು ಒಂದು ಪಾಯಿಂಟ್ ಕೂಡ ಈ ಸತಿ ನಾವೇ ಕಮಾಂಡೆಂಟ್ ಒಟ್ಟಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರೊಟ್ಟಿಗೆ ಕೂಡ ಅದನ್ನು ರೈಸ್ ಮಾಡ್ತೀವಿ. ಸೊ ಅದಕ್ಕೆ ತಾವು ಹೇಳಿದಂಗೆ ಇಲ್ಲ ಅದನ್ನು ಹೇಗೆ ನಿಯೋಜನೆ ಆಗುತ್ತೆ, ಬಂದೋಬಸ್ತ್ ಡ್ಯೂಟಿನ ಯಾರ್ಯಾರಿಗೆ ಆಗಬೇಕು,
ನಮ್ಮ ದೇವಸ್ಥಾನದ ಭದ್ರತಾ ಸಿಬ್ಬಂದಿಗಳು ಬೇರೆ ಪ್ರತ್ಯೇಕವಾಗಿ ಒಂದು ಟೀಮ್ ಇದೆ, ಸೆಕ್ಯೂರಿಟಿ ಟೀಮ್ ಇದೆ, ಅವ್ರಿಗೂ ಹೇಗೆ ಸೇರಿಸಿಕೊಂಡು ಅದನ್ನು ಡಿಪ್ಲೊಯ್ಮೆಂಟ್ ಪ್ಲ್ಯಾನು ಅದೆಲ್ಲ ನಮಗೆ ರೆಡಿ ಮಾಡ್ತಾ ಇದ್ವಿ. ಅದನ್ನು ಕೂಡ ನಮಗೆ ಮುಂಚಿತವಾಗಿ ಒಂದು ನಾವೇ ಮಾಹಿತಿಯನ್ನು ಕೊಡ್ತೀವಿ. ಮತ್ತು VIP ಪಾಸು ಗಾಡಿಗಳಿಗೆ ಒಂದು ಪ್ರತ್ಯೇಕವಾದ VIP ಪಾಸು, ಮತ್ತು ಎಂಟ್ರಿಗೆ ನಮ್ಮ ಇಂಡಿವಿಜುವಲ್ ಎಂಟ್ರಿಗೆ ಕೂಡ ಒಂದು VIP ಪಾಸು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಇದು ಹಿಂದಿನ ಮೀಟಿಂಗ್ಗಳಲ್ಲಿ ನಿರ್ಣಯ ಆಯಿತು. ಇವತ್ತು ಜಾತ್ರೆ ಸುಬ್ರಹ್ಮಣ್ಯ ಜಾತ್ರೆ ಅಂತ ಹೇಳಿದರೆ ವಿಶೇಷವಾದ ಜಾತ್ರೆ. ಮೊನ್ನೆ ನಮ್ಮ ಷಷ್ಠಿ, ಮೊನ್ನೆ ನಮ್ಮ ಕಡೆ ಹಬ್ಬ ಅಂತ ಹೇಳ್ತೀವಿ. ಆ ದಿವಸ ನಮ್ಮ ಮೊದಲ ಹಿಂದಿನ ಸಂಪ್ರದಾಯದ ಪ್ರಕಾರ ಜಾನುವಾರಿಲಿ ಅಂತ ಹೇಳ್ತಿದ್ರು ಕುಲ್ಕುಂದ ಜಾತ್ರೆ, ಅದು ಸ್ಟಾರ್ಟ್ ಆಗಿದೆ ಮೊನ್ನೆ. ಸಾಂಪ್ರದಾಯಿಕವಾಗಿ ಈ ದನಗಳು ತುಂಬ ಇಲ್ಲದಿದ್ದರೂ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ. ಅಂದಿನಿಂದ ಈಗ 27ಕ್ಕೆ ಕೊಪ್ಪರಿಗೆ ಇರುವಂಥದ್ದು. ಆನಂತರ ನಿರಂತರ ಬೇರೆ ಬೇರೆ ದೇವರ ವಾಹನದಲ್ಲಿ ಅವರಿಗೆ ರಥೋತ್ಸವಗಳಾಗಲಿದೆ. ಅನಂತರ ಚಂಪಾಷಷ್ಠಿ ಪಂಚಮಿ ವ್ರತಗಳು ನಡೀಲಿಕ್ಕಿದೆ. ಮುಖಾಂತರ ಅಲ್ಲಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳುವ ಉದ್ದೇಶದಿಂದ ಷಷ್ಠಿ ಜಾತ್ರೆ ವಿಶೇಷವಾದ ಜಾತ್ರೆ. ಇಡೀ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ ದೇವಸ್ಥಾನ ಅಂತ ಹೇಳಿದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಫಿಲ್ಮ್ ಸ್ಟಾರ್ಗಳು ಬಂದಿರ್ಬೋದು, ರಾಜಕಾರಣಿಗಳು ಬರ್ತಾರೆ, ಇವತ್ತು ಕ್ರಿಕೆಟರ್ಸ್ಗಳು ಬರ್ತಾರೆ. ಎಲ್ಲರೂ ಬಂದು ಇಲ್ಲಿ ಅವರ ಒಂದು ಸೇವೆಯನ್ನು ಮಾಡಿಕೊಂಡು ಹೋಗಿ ಅದರಿಂದ ಉನ್ನತ ಸ್ಥಾನವನ್ನು ಪಡೆದವರು ಎಷ್ಟೋ ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ನಾಳಿನ ಜಾತ್ರೆಗೆ ಬಂದವರಿಗೂ ಕೂಡ ಅದೇ ರೀತಿಯ ಒಂದು ಸ್ಥಾನಮಾನ ಸಿಗಬೇಕಲ್ಲಿ. ಯಾರ್ಯಾರು ಭಕ್ತರು ಬರ್ತಾರೆ ಅವರಿಗೆಲ್ಲ ಯಾವುದೇ ರೀತಿಯ ಕೊರತೆಗಳಾಗಬಾರ್ದು. ಕುಡಿಯುವ ನೀರಿನಿಂದ ಹಿಡಿದು ಶೌಚಾಲಯದವರೆಗೆ ಯಾವುದೇ ತೊಂದರೆಗಳಾಗದ ರೀತಿಯಲ್ಲಿ ಹೊತ್ತಿಗೆ 3 ಹೊತ್ತಿಗೆ ವ್ಯವಸ್ಥೆ, ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಮನೆಗಳಿಗೆ ಬೇಕಾದ ವ್ಯವಸ್ಥೆಗಳು ನಮ್ಮ ವಸತಿ ಗೃಹಗಳಲ್ಲಿ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಪ್ರೈವೇಟ್ ವಸತಿಗಳನ್ನೆಲ್ಲ ಮಾತಾಡಿಸಿಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಬಂದಂಥ ಭಕ್ತಾದಿಗಳಿಗೆ ಅಲ್ಲಿ ದರ್ಶನಕ್ಕೆ, ದೇವರ ದರ್ಶನಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ಜೊತೆಗೆ ಒಂದು ದಿವಸದಲ್ಲಿ ನಾವು ಕೃಷಿ ಮೇಳವನ್ನು ಕೂಡ ಮಾಡಿಕೊಂಡಿದ್ದೇವೆ. ಆ ಕೃಷಿಯನ್ನು ಮೇಳವನ್ನು ನೋಡಿಕೊಂಡು ಹೋಗ್ತಾರೆ. ಒಂದು ಸಿಡಿಮದ್ದು, ಅದು ನಮ್ಮ ಸಂಪ್ರದಾಯ, ದೇವರಿಗೆ ವಿಶೇಷವಾದ ಒಂದು ಇಲ್ಲಿ ಆಚರಣೆ ಅಂತೇಳಿ ಸಿಡಿಮದ್ದಕ್ಕೆ ಅಂತ ಇಲ್ಲೇ ಬರ್ತಿದ್ರು ಹಿಂದಿನ ಕಾಲದಲ್ಲಿ. ಆ ನಿಟ್ಟಿನ ಆ ಕಾರ್ಯಕ್ರಮಗಳು ಕೂಡ ನಡೀಲಿದೆ. ಒಟ್ಟು ನಾಳಿನ ನಮ್ಮ 12 ತಾರೀಕಿನವರೆಗೆ ಕೊಪ್ಪರಿಗೆ ಇಳಿಯುವವರೆಗೆ ನಿರಂತರ ಕಾರ್ಯಕ್ರಮ ನಡೀತಿದೆ. ಆ ದಿವಸ ಬಂಡಿ ಉತ್ಸವ ಇದೆ ಮತ್ತು ನೇಮೋತ್ಸವಗಳು ಕೂಡ ನಡೀಲಿಕ್ಕಿದೆ. ಈಗಾಗಲೇ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಗ್ರಾಮಸ್ಥರ ಸಲಹೆ ಹಾಗೂ ಅಧಿಕಾರಿಗಳ ಕೆಲವೊಂದು ಮಾರ್ಗದರ್ಶನದಂತೆ ಸಭೆಯನ್ನು ನಿಯೋಜನೆ ಮಾಡಿದ್ವಿ. ಎಲ್ಲ ಊರಿನ ಗ್ರಾಮಸ್ಥರು ಸಹಿತ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಡೆಸ್ಥಾನ, ಹೋದ ವರ್ಷದ ಯಾವ ಥರ ಎಡೆಸ್ಥಾನ ಇತ್ತೋ ಅದೇ ರೀತಿಯಾಗಿ ಈ ವರ್ಷ ಎಡೆಸ್ಥಾನ ಮಾಡ್ತಾಯಿದ್ದೀವಿ. ಉರುಳು ಸೇವೆ ಬಗ್ಗೆ ಭಕ್ತರು ಸಲಹೆ ಕೊಟ್ಟಿದ್ರು. ಬಿಸಿಲಲ್ಲಿ ಭಕ್ತರು ಸ್ವಲ್ಪ ಸಮಸ್ಯೆ ಆಗುತ್ತೆ, ನೀರಿನ ಟ್ಯಾಂಕ್ಗಳು ಬೇಕಂತ. ನಾವು ದೇವಸ್ಥಾನ ವತಿಯಿಂದ ನೀರಿನ ಟ್ಯಾಂಕ್ಗಳನ್ನು ತೊಗೊಂಡು ಎಲ್ಲಿ ಅಲ್ಲಿಂದ ಅಲ್ಲಿಂದ ಭಕ್ತರಿಗೆ ಯಾವುದೂ ತೊಂದರೆ ಆಗಲಾರ್ದಂಗೆ ನಾವು ಸ್ವಲ್ಪ ಮೊದಲೇ ನೀರನ್ನು ಬಿಟ್ಟು ಅವರಿಗೆ ಅನುಕೂಲ ಮಾಡಿಕೊಡ್ತೀವಿ. ಬೆಳಗ್ಗೆಯಿಂದ ಮಧ್ಯಾಹ್ನ 10 ಗಂಟೆ, ಬೆಳಗ್ಗೆ 10 ಗಂಟೆವರೆಗೂ ನಾವು ಉರುಳು ಸೇವೆ, ಸಾಯಂಕಾಲ 5 ಗಂಟೆಯಿಂದ 6 ಅಥವಾ 7 ಗಂಟೆವರೆಗೂ ಉರುಳು ಸೇವೆಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪೊಲೀಸ್ ಸಲಹೆಯಂತೆ 4-5 ಕಡೆ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಅದು ನಾವು ಮಾಧ್ಯಮ ಮಿತ್ರರ ಜೊತೆಗೆ ಅದನ್ನೆಲ್ಲನೂ ವಾಟ್ಸಪ್ ಮೂಲಕ ಅದನ್ನು ಎಲ್ಲ ಪ್ರತಿಯೊಬ್ಬರಿಗೆ ನಾವು ಅದನ್ನು ಹಂಚಿಕೆ ಮಾಡ್ತೀವಿ. ತಾವು ಅದನ್ನೇ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ಅದನ್ನು ಪ್ರಚಾರ ಪಡಿಸ್ಬೇಕಂತ ನಾವು ಕೇಳ್ತಾರೆ. ಒಂದು ವೇಳೆ ಬರುವ ಭಕ್ತಾದಿಗಳಿಗೆ ಊರಿನ ಬರುವಂಥ ಭಕ್ತರಿಗೆ ಯಾವ ವಸತಿಗಳು ಇರುವುದಿಲ್ವೋ ಅಲ್ಲಿ ನಾವು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಂದು ನೆರಳಿನ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು 20 ತಾತ್ಕಾಲಿಕ ಶೌಚಾಲಯಗಳನ್ನು ನಾವು ಮಾಡ್ತೀವಿ. ಆ ಸ್ಥಾನದ್ದು ಸಹಿತ ನದಿಗೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಅಲ್ಲ ಸರ್, ನಾವು ಪ್ರತಿ ವರ್ಷದಿಂದ ಈ ವರ್ಷ ಸಹಿತ ನಾವು ಮಾಡ್ತೀವಿ. ಅಲ್ಲಿ ನಮ್ಮ ಕಾಶಿಕಟ್ಟೆವರೆಗೂ ಜನ ಹೆಚ್ಚು ಇಲ್ಲದರಿಂದ ನಮ್ಮ ದ್ವಾರ ರಥಬೀದಿವರೆಗೂ ಮಾತ್ರ ಕುಣಿತ ಭಜನೆಯನ್ನು ಮಾಡ್ತೀವಿ. ಹಾಗೂ ಬೆಳಗ್ಗೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ನಾವು ಅದನ್ನು ಕುಣಿತ ಭಜನೆ ಪ್ರಾರಂಭ ಮಾಡ್ತೀವಿ. ಅದರ ಜೊತೆಗೆ ಒಂದು ಸುಮಾರು 50 ತಂಡಗಳು ಈಗಾಗಲೇ ಬರ್ತೀವಂತ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟು ಅವರಿಗೆ ನಾವು ಬರಮಾಡ್ತೀವಿ. ವಿಶೇಷವಾಗಿ ಅದನ್ನು ಬೆಳಗಿನ ಉಪಹಾರ ಮತ್ತು ಊಟದ ವ್ಯವಸ್ಥೆ ಭಕ್ತಾದಿಗಳಿಗೆ 5 ದಿನಗಳವರೆಗೆ ಬರುವಂಥ ಭಕ್ತಾದಿಗಳಿಗೆ
ಉಪಹಾರದ್ದು ನಾವು ಬೆಳಗಿನ ಉಪಹಾರ ಸಹಿತ ನಾವು ಮಾಡಿದ್ದೀವಿ. ಆಮೇಲೆ ಮಧ್ಯಾಹ್ನದ್ದು ಸಹಿತ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಪ್ರತಿದಿನ ಬೇರೆ ಬೇರೆ ಪಾಯಸಗಳನ್ನು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಚೌತಿ ದಿವಸ ಲೈನ್ಮನ್ ರೈಸ್ ಕಷಾಯ, ಪಲಾವು ಕಷಾಯ, ಉಸುಳಿ ಷಷ್ಠಿ ದಿವಸ. ಅದಕ್ಕೆ ಮಧ್ಯಾಹ್ನದ ಊಟದ ಜೊತೆಗೆ ಚಿತ್ರಾನ್ನ, ಕೋಸಂಬರಿ, ಉಪ್ಪಿನಕಾಯಿ, ಚಟ್ನಿ, ಪಲ್ಯ, ಅನ್ನ, ಸಾರು, ಸಾಂಬಾರು, ಮಜ್ಜಿಗೆ. ಈ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅರವಿಂದ ಅಯ್ಯಪ್ಪ ಸುತಗುಂಡಿ, ಎಇಒ ಏಸುರಾಜ್, ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಿಬ್ಬಂದಿಗಳು, ಊರಿನ ಗಣ್ಯರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.